ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. PDO ಎಕ್ಸಾಮ್ ಪ್ರಿಪ್ರೇಷನ್ಗೆ ನಾವು ಮಾಡ್ತಿರೋ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ಇವತ್ತಿನ ಟಾಪಿಕ್ ಅಧ್ಯಾಯ 2A ಗ್ರಾಮಸಭೆ. ಪ್ರಕರಣಗಳು 3E ಇಂದ 3H. ಪ್ರಕರಣ 3E ರಲ್ಲಿ ಗ್ರಾಮಸಭೆಯ ಪ್ರಕಾರ್ಯಗಳು, ಪ್ರಕರಣ 3F ರಲ್ಲಿ ಗ್ರಾಮಸಭೆಯ ಕರ್ತವ್ಯಗಳು, ಪ್ರಕರಣ 3G ರಲ್ಲಿ ಗ್ರಾಮಸಭೆಯ ಸಭೆಗಳು, ಪ್ರಕರಣ 3H ರಲ್ಲಿ ಗ್ರಾಮಸಭೆಯ ವಿಶೇಷ ಸಭೆಗಳು. ಮೊದಲು ನಾವು ಗ್ರಾಮಸಭಾ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ. ಗ್ರಾಮಸಭಾ ಎಂದರೆ ಗ್ರಾಮ ಪಂಚಾಯತ್ ಪ್ರದೇಶದೊಳಗೆ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತರಾಗಿರುವ ವ್ಯಕ್ತಿಗಳ ಒಂದು ನಿಕಾಯ. ಈ ಪ್ರಕರಣದಲ್ಲಿ ಬರುವ ಪ್ರಮುಖ ಪ್ರಶ್ನೋತ್ತರಗಳು: ಗ್ರಾಮಸಭೆಯನ್ನು ನಡೆಸುವಂತೆ ಸಂವಿಧಾನದ 73ನೇ ತಿದ್ದುಪಡಿಯಲ್ಲಿ ಯಾವ ವಿಧಿಯಲ್ಲಿ ಹೇಳಲಾಗಿದೆ? ಆಪ್ಷನ್ಸ್: 243ನೇ ವಿಧಿ, 243A ವಿಧಿ, 243B ವಿಧಿ, 243C ವಿಧಿ. ಉತ್ತರ: 243A ವಿಧಿ. ಮುಂದಿನ ಪ್ರಶ್ನೆ: 2003ರ ಅಧಿನಿಯಮ 34ರಲ್ಲಿ ವಾರ್ಡ್ ಸಭೆಯನ್ನು ಅಧ್ಯಾಯ 2ರ 3ನೇ ಪ್ರಕರಣಕ್ಕೆ ಸೇರಿಸಿದ ನಂತರ ಗ್ರಾಮಸಭೆಯನ್ನು ಕರ್ನಾಟಕ ಪಂಚಾಯತ್ ರಾಜ್ನ ಯಾವ ಪ್ರಕರಣಕ್ಕೆ ಸೇರಿಸಲಾಯಿತು? ಆಪ್ಷನ್ಸ್: ಅಧ್ಯಾಯ 2ರ 3A ಪ್ರಕರಣ, ಅಧ್ಯಾಯ 2ರ 3B ಪ್ರಕರಣ, ಅಧ್ಯಾಯ 3ರ 3A ಪ್ರಕರಣ, ಅಧ್ಯಾಯ 4ರ 3A ಪ್ರಕರಣ. ಉತ್ತರ: ಅಧ್ಯಾಯ 2ರ 3A ಪ್ರಕರಣ. ಮುಂದಿನ ಪ್ರಶ್ನೆ: ಕರ್ನಾಟಕ ಪಂಚಾಯತ್ ರಾಜ್ನ ಮೂಲ ಅಧಿನಿಯಮದಲ್ಲಿ ವಾರ್ಡ್ ಸಭೆಯನ್ನು ಸೇರಿಸುವುದಕ್ಕಿಂತ ಮುಂಚಿತವಾಗಿ ಕರ್ನಾಟಕ ಪಂಚಾಯತ್ ರಾಜ್ನ ಯಾವ ಪ್ರಕರಣದಲ್ಲಿ ಗ್ರಾಮ ಸಭೆಯನ್ನು ಸೇರಿಸಲಾಯಿತು? ಆಪ್ಷನ್ಸ್: ಅಧ್ಯಾಯ 2ರ ಪ್ರಕರಣ 3, ಅಧ್ಯಾಯ 1ರ ಪ್ರಕರಣ 3, ಅಧ್ಯಾಯ 3ರ ಪ್ರಕರಣ 3, ಅಧ್ಯಾಯ 4ರ ಪ್ರಕರಣ 3. ಉತ್ತರ: ಅಧ್ಯಾಯ 2ರ ಪ್ರಕರಣ 3. ಮುಂದಿನ ಪ್ರಶ್ನೆ: ಗ್ರಾಮಸಭೆಯ ಪ್ರಕಾರ್ಯಗಳನ್ನು ಕರ್ನಾಟಕ ಪಂಚಾಯತ್ ಅಧಿನಿಯಮದ ಯಾವ ಪ್ರಕರಣದಲ್ಲಿ ವಿವರಿಸಲಾಗಿದೆ? ಆಪ್ಷನ್ಸ್: ಪ್ರಕರಣ 3E, ಪ್ರಕರಣ 3D, ಪ್ರಕರಣ 3F, ಪ್ರಕರಣ 3C. ಉತ್ತರ: ಪ್ರಕರಣ 3E. ಮುಂದಿನ ಪ್ರಶ್ನೆ: ಗ್ರಾಮಸಭೆಯಲ್ಲಿ ಹಿಂದಿನ ಆರ್ಥಿಕ ವರ್ಷದ ಲೆಕ್ಕಪತ್ರಗಳ ವಾರ್ಷಿಕ ವರದಿಯನ್ನು ಗ್ರಾಮಸಭೆಯ ವಿಶೇಷ ಸಭೆಯಲ್ಲಿ ಈ ಕೆಳಕಂಡ ಪ್ರತಿ ವರ್ಷ ಯಾವ ತಿಂಗಳ ಚರ್ಚಿಸಲಾಗುತ್ತದೆ? ಆಪ್ಷನ್ಸ್: ಏಪ್ರಿಲ್, ಮಾರ್ಚ್, ಅಕ್ಟೋಬರ್, ನವೆಂಬರ್. ಉತ್ತರ: ಏಪ್ರಿಲ್. ಮುಂದಿನ ಪ್ರಶ್ನೆ: ಕಾಮಗಾರಿಗಳ ಅಂದಾಜಿನ ಮತ್ತು ಸಾಮಗ್ರಿಗಳ ವೆಚ್ಚದ ವಿವರವನ್ನು ಗ್ರಾಮಸಭೆಯು ಸಿದ್ಧಪಡಿಸಿ ಈ ಕೆಳಗಿನ ಯಾವ ತಿಂಗಳು ಗ್ರಾಮಸಭೆಗಳ ವಿಶೇಷ ಸಭೆಯಲ್ಲಿ ಅವುಗಳನ್ನು ಚರ್ಚಿಸಬಹುದು ಮತ್ತು ಅನುಮೋದಿಸಬಹುದು? ಆಪ್ಷನ್ಸ್: ಏಪ್ರಿಲ್, ಮಾರ್ಚ್, ಅಕ್ಟೋಬರ್, ನವೆಂಬರ್. ಉತ್ತರ: ಅಕ್ಟೋಬರ್. ಮುಂದಿನ ಪ್ರಶ್ನೆ: ಗ್ರಾಮಸಭೆಯ ಕರ್ತವ್ಯಗಳನ್ನು ಈ ಕೆಳಗಿನ ಯಾವ ಪ್ರಕರಣದಲ್ಲಿ ತಿಳಿಸಲಾಗುತ್ತದೆ? ಆಪ್ಷನ್ಸ್: ಪ್ರಕರಣ 3B, ಪ್ರಕರಣ 3D, ಪ್ರಕರಣ 3F, ಪ್ರಕರಣ 3G. ಉತ್ತರ: ಪ್ರಕರಣ 3F. ಮುಂದಿನ ಪ್ರಶ್ನೆ: ಗ್ರಾಮಸಭೆಯಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಬಳಸುವ ಮಾನದಂಡಗಳು? ಆಪ್ಷನ್ಸ್: ಸರ್ಕಾರ ನಿಗದಿಪಡಿಸಿದ ಮಾನದಂಡಗಳು, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ನಿಗದಿಪಡಿಸಿದ ಮಾನದಂಡಗಳು, ಜನವಸತಿ ಮತ್ತು ವಾರ್ಡ್ ಸಭಾಗಳ ಕಳುಹಿಸಿದ ಆದ್ಯತಾ ಕ್ರಮದಲ್ಲಿ ಆದ್ಯತೆಯನ್ನು ಆಧರಿಸಿ. ಮೇಲಿನ ಎಲ್ಲವೂ. ಉತ್ತರ: ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ: ಆದ್ಯತಾ ರ್ಯಾಂಕಿಂಗ್ ಅನ್ನು ಈ ಕೆಳಗಿನ ಯಾವುದರ ಅನುಸಾರ ತಯಾರಿಸಲಾಗುತ್ತದೆ? ಆಪ್ಷನ್ಸ್: ಪ್ರತಿಯೊಂದು ಜನವಸತಿ ಸಭಾಗಳ ಅಗತ್ಯತೆ ಮತ್ತು ಶಿಫಾರಸುಗಳನ್ನು ಆಧರಿಸಿ, ಪ್ರತಿಯೊಂದು ವಾರ್ಡ್ ಸಭೆಗಳ ಅಗತ್ಯತೆ ಮತ್ತು ಶಿಫಾರಸುಗಳನ್ನು ಆಧರಿಸಿ, ಜನವಸತಿ ಸಭಾ ಮತ್ತು ವಾರ್ಡ್ ಸಭಾಗಳ ಶಿಫಾರಸುಗಳನ್ನು ಪರ್ಯಾಲೋಚಿಸಿದ ನಂತರ, ಮೇಲಿನ ಎಲ್ಲವನ್ನೂ ಆಧರಿಸಿ ಕ್ರೋಢೀಕರಿಸಿ ತಯಾರಿಸಲಾಗುವುದು. ಉತ್ತರ: ಮೇಲಿನ ಎಲ್ಲವನ್ನೂ ಆಧರಿಸಿ ಕ್ರೋಢೀಕರಿಸಿ ತಯಾರಿಸಲಾಗುತ್ತದೆ.
ಮುಂದಿನ ಪ್ರಶ್ನೆ, ಗ್ರಾಮ ಸಭಾದ ಸಭೆಗಳಿಗೆ ಸಂಬಂಧಿಸಿದ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 3E, ಪ್ರಕರಣ 3F, ಪ್ರಕರಣ 3H, ಪ್ರಕರಣ 3G. ಉತ್ತರ ಪ್ರಕರಣ 3G. ಮುಂದಿನ ಪ್ರಶ್ನೆ, ಗ್ರಾಮ ಸಭೆಯನ್ನು ಈ ಕೆಳಗಿನ ಯಾರು ಕರೆಯುತ್ತಾರೆ? ಆಪ್ಷನ್ಸ್: ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ, PDO ಅಥವಾ ಕಾರ್ಯದರ್ಶಿ, ಕಾರ್ಯನಿರ್ವಹಣಾ ಅಧಿಕಾರಿ. ಉತ್ತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಮುಂದಿನ ಪ್ರಶ್ನೆ, ಗ್ರಾಮ ಸಭೆಗಳ ಮೊದಲು ಸಭೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಈ ದಿನಗಳೊಳಗೆ ಕರೆಯತಕ್ಕದ್ದು. ಆಪ್ಷನ್ಸ್: 30 ದಿನಗಳು, 60 ದಿನಗಳು, 80 ದಿನಗಳು, 40 ದಿನಗಳು. ಉತ್ತರ 60 ದಿನಗಳು. ಮುಂದಿನ ಪ್ರಶ್ನೆ, ಗ್ರಾಮ ಸಭೆಯ ನಂತರದ ಸಭೆಗಳನ್ನು ಯಾವಾಗ ಕರೆಯಲಾಗುತ್ತದೆ? ಆಪ್ಷನ್ಸ್: ಗ್ರಾಮ ಸಭೆಯ ಮೊದಲು, ಸಭೆಯ ನಂತರ, ಗ್ರಾಮ ಸಭೆಯು ನಿರ್ಧರಿಸಿದ ದಿನಾಂಕದಂದು ನಂತರ ಸಭೆಗಳನ್ನು ಕರೆಯಲಾಗುತ್ತದೆ. ಗ್ರಾಮ ಪಂಚಾಯಿತಿಯ ಮೊದಲ ಸಭೆಯಲ್ಲಿ ನಿರ್ಧರಿಸಿದ ದಿನಾಂಕದಂದು ಕರೆಯಲಾಗುತ್ತದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಿರ್ಧರಿಸಿದ ದಿನಾಂಕದಂದು ಕರೆಯಲಾಗುತ್ತದೆ. PDO ನಿರ್ಧರಿಸಿದ ದಿನಾಂಕದಂದು ಕರೆಯಲಾಗುತ್ತದೆ. ಉತ್ತರ ಗ್ರಾಮ ಸಭೆಯ ಮೊದಲ ಸಭೆಯ ನಂತರ, ಗ್ರಾಮ ಸಭೆಯು ನಿರ್ಧರಿಸಿದ ದಿನಾಂಕದಂದು ನಂತರದ ಸಭೆಗಳನ್ನು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಗ್ರಾಮ ಸಭಾ ಸಭೆಯ ಅಧ್ಯಕ್ಷತೆಯನ್ನು ಈ ಕೆಳಗಿನ ಯಾರು ವಹಿಸುತ್ತಾರೆ? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷ, PDO, ಸ್ಥಾಯಿ ಸಮಿತಿಯ ಅಧ್ಯಕ್ಷ, ಆ ಗ್ರಾಮದಿಂದ ಆಯ್ಕೆಯಾದ ಸದಸ್ಯರು. ಉತ್ತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷ. ಮುಂದಿನ ಪ್ರಶ್ನೆ, 2 ಗ್ರಾಮ ಸಭೆಗಳ ನಡುವಿನ ಅಂತರವು ಈ ಅವಧಿಯನ್ನು ಮೀರಬಾರದು. ಆಪ್ಷನ್ಸ್: 3 ತಿಂಗಳು, 6 ತಿಂಗಳು, 4 ತಿಂಗಳು, 9 ತಿಂಗಳು. ಉತ್ತರ 6 ತಿಂಗಳು. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಗೆ ಅವಶ್ಯಕತೆ ಇದ್ದಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷನು ಗ್ರಾಮ ಸಭೆಯನ್ನು ಕರೆಯಲು ವಿಫಲನಾದರೆ ಕೆಳಗಿನ ಯಾರು ಸಭೆಯನ್ನು ಕರೆಯತಕ್ಕದ್ದು? ಆಪ್ಷನ್ಸ್: ಗ್ರಾಮ ಪಂಚಾಯಿತಿಯ PDO, ಕಾರ್ಯನಿರ್ವಹಣಾ ಅಧಿಕಾರಿ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ. ಉತ್ತರ ಕಾರ್ಯನಿರ್ವಹಣಾ ಅಧಿಕಾರಿ. ಮುಂದಿನ ಪ್ರಶ್ನೆ, ಗ್ರಾಮ ಸಭಾಗೆ ನಿಗದಿತ ಕೋರಂ ದೊರೆಯದಿದ್ದರೆ ಪೀಠಾಸೀನ ವ್ಯಕ್ತಿಯು ಎಷ್ಟು ನಿಮಿಷ ಕಾಯಬೇಕಾಗುತ್ತದೆ? ಆಪ್ಷನ್ಸ್: 30 ನಿಮಿಷ, 20 ನಿಮಿಷ, 45 ನಿಮಿಷ, 25 ನಿಮಿಷ. ಉತ್ತರ 30 ನಿಮಿಷ. ಮುಂದಿನ ಪ್ರಶ್ನೆ, ಗ್ರಾಮ ಸಭೆಯಲ್ಲಿ ಮಹಿಳೆಯರ ಸಂಖ್ಯೆಯು ಎಷ್ಟಿರಬೇಕು? ಸಭೆಯಲ್ಲಿ ಹಾಜರಿದ್ದ ಸದಸ್ಯರಲ್ಲಿ 30% ಕಡಿಮೆ ಇಲ್ಲದಂತೆ ಮಹಿಳೆಯರು ಇರಬೇಕು. ಸಭೆಯಲ್ಲಿ ಹಾಜರಿದ್ದ ಸದಸ್ಯರಲ್ಲಿ 50% ಕಡಿಮೆ ಇಲ್ಲದಂತೆ ಮಹಿಳೆಯರು ಇರಬೇಕು. ಸಭೆಯಲ್ಲಿ ಹಾಜರಿದ್ದ ಸದಸ್ಯರಲ್ಲಿ 10% ಕಡಿಮೆ ಇಲ್ಲದಂತೆ ಮಹಿಳೆಯರು ಇರಬೇಕು. ಸಭೆಯಲ್ಲಿ ಹಾಜರಿದ್ದ ಸದಸ್ಯರಲ್ಲಿ 15% ಕಡಿಮೆ ಇಲ್ಲದಂತೆ ಮಹಿಳೆಯರು ಇರಬೇಕು. ಉತ್ತರ ಸಭೆಯಲ್ಲಿ ಹಾಜರಿದ್ದ ಸದಸ್ಯರಲ್ಲಿ 30% ಕಡಿಮೆ ಇಲ್ಲದಂತೆ ಮಹಿಳೆಯರು ಇರಬೇಕು. ಮುಂದಿನ ಪ್ರಶ್ನೆ, ಗ್ರಾಮ ಸಭಾ ಎಲ್ಲ ನಿರ್ಣಯಗಳನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಅಂಗೀಕರಿಸತಕ್ಕದ್ದು? ಆಪ್ಷನ್ಸ್: ಹಾಜರಿರುವ ಸದಸ್ಯರ ಬಹುಮತದ ಮೂಲಕ ಮತ್ತು ಮತದಾನದ ಮೂಲಕ ಅಂಗೀಕರಿಸತಕ್ಕದ್ದು. ಒಟ್ಟು ಸದಸ್ಯರ ಬಹುಮತದ ಮೂಲಕ, ಗ್ರಾಮ ಪಂಚಾಯಿತಿಯ ಒಟ್ಟು ಸದಸ್ಯರ ಬಹುಮತದ ಮೂಲಕ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಒಟ್ಟು ಸದಸ್ಯರ ಬಹುಮತದ ಮೂಲಕ. ಉತ್ತರ ಹಾಜರಿರುವ ಸದಸ್ಯರ ಬಹುಮತದ ಮೂಲಕ ಮತ್ತು ಮತದಾನದ ಮೂಲಕ ಅಂಗೀಕರಿಸತಕ್ಕದ್ದು. ಮುಂದಿನ ಪ್ರಶ್ನೆ, ಗ್ರಾಮ ಸಭಾದ ವಿಶೇಷ ಸಭೆಯ ಬಗ್ಗೆ ಈ ಕೆಳಗಿನ ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್: ಪ್ರಕರಣ 3G, ಪ್ರಕರಣ 3E, ಪ್ರಕರಣ 3H, ಪ್ರಕರಣ 3F. ಉತ್ತರ ಪ್ರಕರಣ 3H. ಮುಂದಿನ ಪ್ರಶ್ನೆ, ಗ್ರಾಮ ಸಭೆಗೆ ವಾರ್ಡ್ ಸಭೆಯಿಂದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಪ್ರಾತಿನಿಧ್ಯ ಎಷ್ಟಿರಬೇಕು? ಆಪ್ಷನ್ಸ್: 30% ಕಡಿಮೆ ಇಲ್ಲದಷ್ಟು ಸದಸ್ಯರು,
ಅವರ ಜನಸಂಖ್ಯೆಯ ಪ್ರಮಾಣಕ್ಕೆ ಅನುಗುಣವಾಗಿ 10% ಕಡಿಮೆ ಇಲ್ಲದಷ್ಟು ಸದಸ್ಯರು, ಕನಿಷ್ಠ 10 ಮಂದಿ ಪ್ರತಿ ವಾರ್ಡ್ನಿಂದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ಜನರು ಪ್ರತಿನಿಧಿಸಬೇಕು. ಉತ್ತರ: ಕನಿಷ್ಠ 10 ಜನ ಪ್ರತಿ ವಾರ್ಡ್ನಿಂದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ಜನರು ಪ್ರತಿನಿಧಿಸಬೇಕು. ಮುಂದಿನ ಪ್ರಶ್ನೆ: ಗ್ರಾಮ ಸಭಾ ವಿಶೇಷ ಸಭೆಯನ್ನು ಕರೆಯಲು ಕನಿಷ್ಠ ಎಷ್ಟು ಜನ ಸದಸ್ಯರು ಕೋರಿಕೆ ಮಾಡಬೇಕು? ಆಪ್ಷನ್ಸ್: 10% ಕಡಿಮೆ ಇಲ್ಲದ ಸದಸ್ಯರು, 20% ಕಡಿಮೆ ಇಲ್ಲದ ಸದಸ್ಯರು, 30% ಕಡಿಮೆ ಇಲ್ಲದ ಸದಸ್ಯರು, 50% ಕಡಿಮೆ ಇಲ್ಲದ ಸದಸ್ಯರು. ಉತ್ತರ: 10% ಕಡಿಮೆ ಇಲ್ಲದ ಸದಸ್ಯರು. ಮುಂದಿನ ಪ್ರಶ್ನೆ: ಗ್ರಾಮ ಸಭೆಯ 2 ವಿಶೇಷ ಸಭೆಗಳ ನಡುವೆ ಅಂತರ ಈ ಕೆಳಕಂಡಂತೆ ಇರಬೇಕು. ಆಪ್ಷನ್ಸ್: 3 ತಿಂಗಳು, 2 ತಿಂಗಳು, 6 ತಿಂಗಳು, 1 ತಿಂಗಳು. ಉತ್ತರ: 3 ತಿಂಗಳು. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯತಿನ ಯೋಜನೆಗಳನ್ನು ಮತ್ತು ಹಣಕಾಸಿನ ವಿಷಯಗಳನ್ನು ಪರಿಶೀಲಿಸಲು ವರ್ಷದಲ್ಲಿ 2 ಬಾರಿ ಎಂದರೆ ಯಾವ ತಿಂಗಳಲ್ಲಿ ಎಲ್ಲ ಗ್ರಾಮ ಸಭೆಗಳ ವಿಶೇಷ ಆಯವ್ಯಯ ಸಭೆಗಳನ್ನು ಕರೆಯತಕ್ಕದ್ದು? ಆಪ್ಷನ್ಸ್: ಮಾರ್ಚ್ ಮತ್ತು ನವೆಂಬರ್, ಏಪ್ರಿಲ್ ಮತ್ತು ಅಕ್ಟೋಬರ್, ಏಪ್ರಿಲ್ ಮತ್ತು ಡಿಸೆಂಬರ್, ಫೆಬ್ರವರಿ ಮತ್ತು ಜೂನ್. ಉತ್ತರ: ಏಪ್ರಿಲ್ ಮತ್ತು ಅಕ್ಟೋಬರ್. ಮುಂದಿನ ಪ್ರಶ್ನೆ: ಗ್ರಾಮ ಸಭೆಯನ್ನು ಕರೆಯಲು ಕನಿಷ್ಠ ಎಷ್ಟು ದಿನಗಳ ಮುಂಚಿತವಾಗಿ ಸಾರ್ವಜನಿಕ ಸೂಚನೆ ನೀಡಬೇಕು? ಆಪ್ಷನ್ಸ್: 1 ವಾರ, 3 ವಾರ, 2 ವಾರ, 1 ತಿಂಗಳು. ಉತ್ತರ: 2 ವಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.